LKGಯಿಂದ UKG ವರೆಗೂ ಎಲ್ಲ ಪಕ್ಷದವರು ಸ್ಕೂಲನ್ನು ತೆಗೆದಿದ್ದಾರೆ. ಮೆಡಿಕಲ್ ಕಾಲೇಜ್ವರೆಗೂ ಅವ್ರ ಸ್ಕೂಲನ್ನು, ಅವರ ಕಾಲೇಜು ಸ್ಕೂಲು ಎಲ್ಲ ಮುಗಿಸ್ತಾವಂತ ಈ ಹುದ್ದೆಗಳನ್ನು ಅವರು ಸರ್ಕಾರ ಲೆವೆಲ್ದಾಗ ಯಾರೂ ತುಂಬಾಕ ಮನಸ್ಸು ಮಾಡ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಇನ್ನಾದರೂ ಈ ಮೂರೂ ಪಕ್ಷದವರಿಗೆ ಕಿಂಚತ್ತು ಮಾನ ಮರ್ಯಾದೆ ರೋಷ ವೇಷ ಅನ್ನೋದು ಏನಾದ್ರು ಇತ್ತಂದ್ರೆ ಇವರು ತಕ್ಷಣ ಅದನ್ನು ಎಲ್ಲ ಸರ್ಕಾರಿ ಹುದ್ದೆಗಳನ್ನ, ಇದು ಒಂದೇ ಅಂತಲ್ಲ, ಈ ಟೀಚರ್ ರಿಕ್ರೂಟ್ಮೆಂಟ್ ಒಂದೇ ಅಂತಲ್ಲ, ಎಲ್ಲ ಸರ್ಕಾರಿ ಹುದ್ದೆಗಳನ್ನ ತಕ್ಷಣ ತುಂಬಬೇಕು. ತುಂಬದೇ ಇದ್ದರೆ ಮುಂದೆ ಒಂದಿನ ಉಗ್ರ ಹೋರಾಟಕ್ಕೆ ಎಲ್ಲ ನಮ್ಮ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು, ನಮ್ಮಂಥ ಯುವಕರು ಮುಂದೆ ಇದಕ್ಕೆ ಅಣಿ ಹಾಕ್ತಾರಂತ ನಾನು ಕೇಳ್ಕೊತೇನೆ. ಮ್ಯಾಮ್, ಏನೊಂದು ದೈಹಿಕ ಶಿಕ್ಷಣ ಶಿಕ್ಷಕರು 15ರಿಂದ 20 ವರ್ಷದಿಂದ ಕಾಲಾಗಿಲ್ಲ. ಈಗ ಬೆರಳೆಣಿಕೆ ಎಷ್ಟು ಮಾಡಿದ್ದಾರೆ. ನಾವು ಅಷ್ಟೊಂದು 2-3 ಸಲ ಧಾರವಾಡದಲ್ಲಾಗಿರ್ಬೋದು 5 ಇಯರ್ಸ್ ಇಂದ ನಾವು ಹೋರಾಟ ಮಾಡ್ತಿರೋ ಫಲವಾಗಿ ಬರೀ ಒಂದು ಮೂಗಿಗೆ ತುಪ್ಪ ಸರ್ವ ರೀತಿಯಲ್ಲಿ ಬರೀ 130 ಪೋಸ್ಟನ್ನು ಮಾತ್ರ ಕೊಟ್ಟಿದ್ದಾರೆ. ಅದೇ 225 ಡಿಸ್ಟಿಕ್ಕಿಗೆ 130 ಪೋಸ್ಟ್ ಅಂದರೆ ಒಂದು ಡಿಸ್ಟಿಕ್ಕಿಗೆ 2ರಿಂದ 3 ಪೋಸ್ಟ್ ಕೂಡ ಬಡಲ್ಲ. ಒಂದು ಡಿಸ್ಟಿಕಲ್ಲಿ ಎಷ್ಟು ತಾಲೂಕು ಇರುತ್ತೆ? ಮಿನಿಮಮ್ 10ರಿಂದ 15ವರೆಗೂ 15-20ವರೆಗೂ ತಾಲೂಕು ಇರುತ್ತೆ. ಆ ರೀತಿ ಹಾಗಾದರೆ ಅಷ್ಟು ಒಂದೊಂದು ತಾಲೂಕಲ್ಲಿ ಒಂದೊಂದು ಡಿಸ್ಟಿಕ್ಕಿಗೆ 2 ಸ್ಕೂಲಲ್ಲೇ ನಾವು ಫಿಸಿಕಲ್ ಎಜುಕೇಷನ್ ಪೋಸ್ಟ್ ಖಾಲಿ ಇರೋದು ಎಷ್ಟಿದೆ? ಮಿನಿಮಮ್ 5ರಿಂದ 6 ಸಾವಿರ ಪೋಸ್ಟ್ ಖಾಲಿ ಇದೆ. ಪ್ರೈಮರಿಲಿ ಆಗಿರ್ಬೋದು ಎಷ್ಟು ಪೋಸ್ಟ್ ಖಾಲಿ ಇದೆ, ಹೈಸ್ಕೂಲಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ, ಕಾಲೇಜಲ್ಲಿ ಎಷ್ಟು ಪೋಸ್ಟ್, ಕಾಲೇಜಲ್ಲಿ ತಗೋತಲೇ ಇಲ್ಲ. ನೆಕ್ಸ್ಟ್ ಡಿಗ್ರಿ ಕಾಲೇಜಲ್ಲಿ ಆಗಿರ್ಬೋದು ಅಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ. ಬರೀ ಗೆಸ್ಟ್ ಫ್ಯಾಕಲ್ಟಿ ಅಂತ ಕೊಡ್ತಾರೆ. ಅವ್ರು ಕೊಡೋ ಏನು ಎಷ್ಟು 8,000 10,000 12,000 ಕೊಡ್ತಾರೆ. ನಾವು 8,000 10,000 12,000 ತಗೊಳ್ಳೋದಕ್ಕೆ BP ಏನು ಡಿಗ್ರಿ ಮಾಡಿಕೊಂಡು ಟ್ರೈನಿಂಗ್ ಕೋರ್ಸ್ ಮಾಡಿಕೊಂಡು ಎಂ ಪಿ ಎಡ್ ಮಾಡಿಕೊಂಡು ಮತ್ತೆ PhD ಎಲ್ಲ ಮಾಡಿಕೊಂಡು 8,000 10,000ಕ್ಕೆ ನಾವು ಇವ್ರಿಗೆ ಸರ್ಕಾರಕ್ಕೆ ನಾವು ದುಡಿಬೇಕಾ? ಮೇಡಮ್, ಕನ್ನಡ ಅಂತ ಫಸ್ಟಿಂದನೂ ಕನ್ನಡ ಓದ್ಕೊಂಡು ಬಂದಿರ್ತೀವಿ. ಆಪ್ಷನಲ್ಲಿ ವಿಶೇಷವಾಗಿ ಅದೇ ಸಬ್ಜೆಕ್ಟ್ ತಗೊಂಡು ನಾವು ಕನ್ನಡ ಓದಿರ್ತೀವಿ. ಐಚ್ಛಿಕ ಕನ್ನಡ ಅಂತ ತಗೊಂಡು ಓದಿರ್ತೀವಿ ಮೇಡಮ್. ಅದರಲ್ಲಿ ಇಂಗ್ಲೀಷಲ್ಲಿ ಟಿಕ್ಕಿಂಗು MCQs ಅಂತ ಹೇಳಿಬಿಟ್ಟು 25 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಮತ್ತೆ ರೈಟಿಂಗ್ ಅಂತ ಡಿಸ್ಕ್ರಿಪ್ಷನ್ ಅದು ವಿಶ್ಲೇಷಣೆ ಕೊಟ್ಟು ಅದು ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟು 50 ಮಾರ್ಕ್ಸಿಗೆ ಅಂತ ಕೊಟ್ಟಿದ್ದಾರಲ್ಲ, ಹೆಂಗೆ ಮೇಡಮ್? ಇಂಗ್ಲೀಷ್ ಏನು ಮೇಡಮ್? ಇಂಗ್ಲೀಷ್ ಹೆಂಗೆ ಮೇಡಮ್? ಕನ್ನಡ ಮೀಡಿಯಂ ಅವರು ಮೇಡಮ್ ಅದನ್ನು ಫೇಸ್ ಮಾಡೋದು ಹೆಂಗೆ? ಒಂದು ಕ್ವಶನ್ ಓದ್ಕೊಂಡು ಅದಕ್ಕೆ ಆನ್ಸರ್ ಮಾಡಬೇಕು ಅಂದರೆ 2-3 ಮಿನಿಟ್ಸ್ ಬೇಕು ನಮ್ಮ ಕನ್ನಡ ಮೀಡಿಯಂ ಅವ್ರಿಗೆ. ಚಿಕ್ಕದ್ರಿಂದ ಕನ್ನಡ ಅಂತ ತಗೊಂಡು ನಾವು ಕನ್ನಡದಲ್ಲೇ ಮುಂದುವರ್ಕೊಂಡು ಬಂದು ಆಪ್ಷನಲ್ಲಿ MA PhD MEd ಪ್ರತಿಯೊಂದೂ BEd ಎಲ್ಲದರಲ್ಲೂ ಕೂಡ ಕನ್ನಡ ತಗೊಂಡು ಮಾಡಿ ಇವಾಗ ರೈಟಿಂಗು 50 ಮಾರ್ಕ್ಸಿಗೆ ಇಂಗ್ಲೀಷ್ ಇಟ್ಟಿದ್ದೀರಲ್ಲ, ಎಷ್ಟು ನ್ಯಾಯ ಮೇಡಮ್? ನಾವು ಹೇಗೆ ಫೇಸ್ ಮಾಡೋದು? ಈ ಸಾಮಾನ್ಯ ಇದ್ರೊಳಗೆ ಪೇಪರ್ ಒಳಗೆ ಇಂಗ್ಲೀಷ್ 25 ಅಂಕಕ್ಕೆ ಪರೀಕ್ಷೆ ಮಾಡಿರ್ತಾರೆ. ಅದೇ ರೀತಿಯಾಗಿ TET ಒಳಗೂ ಕೂಡ 30 ಅಂಕಗಳನ್ನು ಪರೀಕ್ಷೆ ಮಾಡಿರ್ತಾರೆ. ಅಲ್ಲೆಲ್ಲ ಫೇಸ್ ಮಾಡಿ ಮತ್ತೆ ಅದಾದ ನಂತರ ಮತ್ತೆ ಬರವಣಿಗೆ ಪೇಪರ್ 3 ಅಂತೇಳಿ ಮಾಡಿದ್ದಾರೆ. ಅಲ್ಲಿ 50 ಅಂಕಗಳು ಕನ್ನಡ, 50 ಅಂಕಗಳು ಇಂಗ್ಲೀಷ್ ಅಂತ ಮಾಡಿದ್ದಾರೆ. ಆದರೆ ಇದನ್ನು ಸಹ ಬರವಣಿಗೆ ರೂಪದಲ್ಲಿ ಇಟ್ಟಿರ್ತಕ್ಕಂಥದ್ದು ಅತ್ಯಂತ ಎಲ್ಲ ರೀತಿಯಿಂದನೂ ಎಲ್ಲರಿಗೂ ಕೂಡ ಇದು ಸಮಸ್ಯೆ ಆಗುತ್ತೆ. ನಾವು ಭಾಷಾ ಶಿಕ್ಷಕರಾಗಿ ಅಲ್ಲಿ ಕನ್ನಡ ಬೇಕಾದಂಗೆ ಇಡಲಿರಿ ಅವರು, ಅದು ಬರವಣಿಗೆ ರೂಪದಲ್ಲಿ ಇಡಬಾರ್ದು. ಅದೇ ರೀತಿಯಾಗಿ OMR ರೂಪದಲ್ಲಿ ಇಟ್ಟನಪ್ಪ ಅಂತಂದರೆ ಈ ಮುಂಚೆ HSTR ಒಳಗೆ ಯಾವ ರೀತಿಯಾಗಿ ಕನ್ನಡ ಟಿಕ್ಕಾಕ ರೀತಿಯಲ್ಲಿ ಪರೀಕ್ಷೆ ನಡೀತಾ ಇತ್ತು OMR ಮಾದರಿಯಲ್ಲಿ, ಅದೇ ರೀತಿಯಾಗಿ ಇವತ್ತು ಪರೀಕ್ಷೆಗಳು ನಡೆದನಪ್ಪ ಅಂತಂದರೆ ಕನ್ನಡದಲ್ಲಿ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಮನೋಭಾವ. ಸಂಗೀತ ಶಿಕ್ಷಕರ ನೇಮಕಾತಿ ತಕ್ಷಣವೇ ಮಾಡಬೇಕು. 15 ಶಿಕ್ಷಕರು ಸಾಲಲ್ಲ, ಜೊತೆಗೆ 60-70 ಶಿಕ್ಷಕರನ್ನು ನಮ್ಮಿಂದ ಸಂಗೀತ ಕಲಾವಿದರದಾರ, ಕಲಾ ಶಿಕ್ಷಕರದಾರ, 50,000 ಕಲಾ ಶಿಕ್ಷಕರದಾರ, ಮತ್ತು ಟೀಚರ್ಗಳು ಅದಾರ. ಎಲ್ಲ ಶಿಕ್ಷಕರ ನೇಮಕಾತಿ ಮಾಡಬೇಕಂತ ವಿನಂತಿ ಅಷ್ಟೇ. ಪ್ರಾಥಮಿಕ ಮತ್ತು ಶಾಲೆಗಳಲ್ಲಿ 253 ಹುದ್ದೆಗಳು ಖಾಲಿದೆ ಮೇಡಮ್. ಮತ್ತು ಈಗ ಪ್ರಸ್ತುತ KPSC ಶಾಲೆಗಳಲ್ಲಿ ಸಹ 800 ಹುದ್ದೆಗಳು ಖಾಲಿದ್ದಾವೆ. ಅದಲ್ಲದೆ ವಸತಿ ಶಾಲೆಗಳಲ್ಲಿ ಮೊರಾರ್ಜಿ ದೇಸಾಯಿ ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಶಾಲೆಗಳಲ್ಲಿ ಸಹ ಒಂದು 793 ಹುದ್ದೆಗಳು ಖಾಲಿದ್ದಾವೆ. ಇಲ್ಲಿವರೆಗೂ ಸಹ ಹುದ್ದೆಗಳು ನೇಮಕಾತಿ ಆಗಿಲ್ಲ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಷ್ಟೇ, ನಿಮ್ಮ ಹೆಸರು ಹೇಳ್ಕೊಂಡು ನಾವು ಊಟ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಈ ಕೂಡಲೇ ಈ ನೇಮಕಾತಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಎಲ್ಲರ ಮುಖಾಂತರ ನಾವು ಕೇಳ್ಕೊತಿದ್ವಿ. ಮೇಡಮ್, ನಾವು ಕಲಬುರಗಿಯಿಂದ ಬಂದೆ ಮೇಡಮ್. ಸುಮಾರು ಒಂದು 15 ವರ್ಷ 20 ವರ್ಷದಿಂದ ಸಂಗೀತ ಪೋಸ್ಟ್ ಬಿತ್ತಿಲ್ಲ ಮೇಡಮ್. ಮತ್ತು ಸುಮಾರು ಜನ ಅಲ್ಲಿ ಭಜನೆ ಮಾಡೋಕೆ ಮತ್ತು ಅಲ್ಲಿ ಪುರಾಣ ಹೇಳೋಕೆ ಅದು ಹೇಳಕ್ಕೆ ಹೋಗ್ಲತ್ತ ಮೇಡಮ್. ಶ್ರಾವಣ ಮಾಸ ಬಂತಂದ್ರೆ ಯಾರೂ ಖಾಲಿ ಇರೋಲ್ಲ. ಅದು ಬರೀ ಒಂದು ತಿಂಗಳಿಗೆ 30,000 ಇಲ್ಲ 20,000 ಶ್ರಾವಣ ಮಾಸದಲ್ಲಿ ಸಿಗ್ತದೆ. ಮನ್ಯಾಗ ಮಕ್ಕಳಿಗೆ ಸಲೋದಲ್ಲಿ ಯಾರಿಗೆ ಸಲೋದಲ್ಲಿ ಮೇಡಮ್, ಎಲ್ಲರಿಗೂ ತೊಂದರೆ ಆಗ್ತದೆ ಮೇಡಮ್. ಜನಕ್ಕಿಂತ ಸರ್ಕಾರಕ್ಕೆ ಅಂತ ತೆಗೆದ ನಮಗೆ ಭಾಳ ಒಳ್ಳೆಯದು ಮೇಡಮ್. ನಾವು ಯಾವುದೇ ಕಾರಣಕ್ಕಾಗಿ ಇಲ್ಲಿ ಒಂದು ಪೀರಂ ಪಾರ್ಕಲ್ಲಿ ಮಾಡ್ಬೇಕಂದ್ರೆ ನಮ್ಮ ಕಾಂತನ ಸರ್ ನನಗೆ ಈಗತ್ತೆ ಪರಿಚಯ, ಈಗತ್ತೆ ಅವ್ರ ಸಂಗತಿ ನನಗೆ ಪರಿಚಯ ಇಲ್ಲ ಮೇಡಮ್. ನಮ್ಗೆ ಎದ್ದು ಕನ್ಕೊಳಲ್ಲ. ನಾನು ಮೇಡಮ್ ಗುಲ್ಬರ್ಗ ಮೇಡಮ್, ನಾನು MA ಪೊಲಿಟಿಕಲ್ ಸೈನ್ಸು. ನಾನು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ MA ಓದಿನಿ ಮೇಡಮ್.
ನಾನು ನೆತ್ನು ಕ್ಲಿಯರ್ ಆಗ್ಯಾರ ಕೆತ್ತತಿ ಕ್ಲಿಯರ್ ಆಗ್ಯಾರ ಮೇಡಮ್. ಸುಮಾರು 5 ವರ್ಷದಿಂದ ಬಿಟ್ಟು ಬರೀ ಒಂದು 6 ಪೋಸ್ಟು ಬಿಳೆಂದಿಗೆ ಅವಕಾಶ ಕೊಡ್ತಾರೆ ಮೇಡಮ್. ಅದು 6 ಪೋಸ್ಟಲ್ಲಿ 5 ಪೋಸ್ಟಲ್ಲಿ ಸುಮಾರು ಒಂದು 1000 ಮಂದಿ ಬಿಳೆಂದಿತ್ತೇವೆ. ಅದು ಯಾರು ಹೆಣ್ಬೇಕು ಸಿಗುತ್ತಾರೋ ಗೊತ್ತಾಗಲ್ಲ ಮೇಡಮ್. ಬಾಗಲಕೋಟೆ ಡಿಸ್ಟಿಕ್ ಇಲ್ಕಲ್ಲಿಂದ ಬಂದಿದ್ದೀವಿ ರೀ. ಈಗ ಇದು ಹೆಂಗಾಗೈತಿ ಅಂತಂದ್ರೆ ಮನಿಗೆ ಮಾರಿ ಊರಿಗೆ ಉಪಕಾರಿ ಅನ್ನಂಗೆ ನಮ್ಮ ಮುಖ್ಯಮಂತ್ರಿಗಳು ಆಗ್ಬಿಟ್ಟಾರ. ಯಾಕಂತ ಕೇಳ್ರಿ, ಮೊದಲ ನಿಮ್ಮ ಮನೆಯಾಗಿನ ಮಕ್ಕಳಿಗೆ ಏನು ಬೇಕು ಅದನ್ನು ನೀವು ಮೊದಲು ಫುಲ್ಫಿಲ್ಮೆಂಟ್ ಮಾಡಬೇಕು. ಆಮೇಲೆ ಬೇರೆಯವ್ರಿಗೆ ಏನು ಬೇಕಾಗೈತಿ ಸಹಾಯ ಮಾಡೋಕ್ಕೆ ಹೋಗ್ಬೇಕು ನೀವು. ಈಗ ನೀಟಿಗೆ ಹೋದ್ರಿ, ಅದಕ್ಕೆ ಹೋದ್ರಿ, ಇದಕ್ಕೆ ಹೋದ್ರಿ, ಎಲ್ಲ ಒಳ್ಳೇದ. ಆದರೆ ನಿಮ್ಮ ಮಕ್ಕಳಿಗೆ ಏನು ಬೇಕಾಗೈತಿ, ನಿಮ್ಮ ಊರಾಗ ಏನು ಬೇಕಾಗೈತಿ, ನಿಮ್ಮ ರಾಜ್ಯದೊಳಗೆ ಏನೇನು ಫುಲ್ಫಿಲ್ಮೆಂಟ್ ಮಾಡ್ಬೇಕು ನೀವು, ಅದನ್ನೇ ಮರ್ತು ಬಿಟ್ಟಿರಲ್ಲ. 15,000 ಶಿಕ್ಷಕರ ನೇಮಕಾತಿಯೊಳಗೆ ಒಂದೇ ಒಂದು ಕಡೆನೂ ಸಂಗೀತದ ಬಗ್ಗೆ ಎಳ್ಳೆಷ್ಟು ಒಂದೇ ಒಂದು ಅಕ್ಷರ ಬಂದಿಲ್ಲ. ಯಾಕೆ ಬಂದಿಲ್ಲ? ಹಂಗಂದ್ರೆ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಮುಚ್ಚಿಡ್ರಿ. ಸಂಗೀತ ವಿಶ್ವವಿದ್ಯಾಲಯ ಎಲ್ಲ ನೀವು ಮತ್ತೆ ಪ್ರೈವೇಟ್ ಸ್ಕೂಲ್ ಒಳಗೆ ಯಾಕೆ ಮ್ಯೂಸಿಕ್ ಟೀಚರ್ ಕಂಪಲ್ಸರಿ ಅಂತ ಯಾಕೆ ಮಾಡಿರಿ? ಅಲ್ಲಿನೂ ಮುಚ್ಚಿಸ್ಬೇಕಲ್ಲ. ದೈಹಿಕ ಶಿಕ್ಷಕರು ಬೇಡ, ಯೋಗ ಟೀಚರು ಬೇಡ, ಆರ್ಟು ಕ್ರಾಫ್ಟ್ ಯಾಕೆ ಮಾಡ್ತಿದ್ದೀರಿ? ಬರೀ ಏನು ಸಬ್ಜೆಕ್ಟ್ ಏನು ಬೇಕಾಗಿತ್ತು ಅದು ಅಷ್ಟೇ ಮಾಡ್ರಲ್ಲ. ಸಂಗೀತ ಟೀಚರ್ ಸ್ಟ್ರೈಕ್. ಹೌದಾ? ಸಂಗೀತ ಕಲ್ತೀರಾ? ಹಾಂ ರೀ. ಒಂದು ಹಾಡು ಹಾಡ್ರಿ. ಗುರುವಿನ ಕಂಡೆ ನನ್ನ ಗುರುಗಳ ಕಂಡೆ, ವೀರೇಶ್ವರ ಪುಣ್ಯಾಶ್ರಮದೊಡೆಯರ ಕಂಡೆ, ವೀರೇಶ್ವರ ಪುಣ್ಯಾಶ್ರಮದೊಡೆಯರ ಕಂಡೆ. ಮೇಡಮ್, ನಾವು D.Ed ಮುಗಿಸಿ PSTR ಆಸ್ಪಿರೆಂಟ್ಸ್ ಆಗಿದ್ದು. ಈಗ ಸರ್ಕಾರ 12 ವರ್ಷಗಳಿಂದ ಯಾವುದೇ ನೇಮಕಾತಿ ಮಾಡ್ಕೊಂಡಿಲ್ಲ. ಸರ್ಕಾರ 12 ವರ್ಷಗಳ ನಂತರ ಮೊನ್ನೆ 2 ವರ್ಷಗಳ ಹಿಂದೆ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಮತ್ತು ಸಿದ್ದರಾಮಯ್ಯ ಅವರು ಏನು ಮಾಡಿದ್ರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 4424 ಪೋಸ್ಟ್ಗಳನ್ನು ಆದಷ್ಟು ಶೀಘ್ರದಲ್ಲೇ ತುಂಬಿಕೊಳ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟರು. ನಾವು ಅಲ್ಲಿ ಕೆಲಸ ಮಾಡ್ತಿದ್ವಿ. ಆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮತ್ತೆ ಶಿಕ್ಷಣದ ಕಡೆ ಫೋಕಸ್ ಕೊಟ್ಟು ಎಲ್ಲ ಹೆಂಗೋ ಸಾಲ ಮಾಡಿ ದುಡ್ಡು ತೊಗೊಂಡು ಕೋಚಿಂಗ್ ಮಾಡಿದ್ವಿ. ಅದು ಮಾಡಿದ ಮೇಲೆ ಈಗ ಸದ್ಯಕ್ಕೆ ಏನು ಮಾಡ್ತಾಯಿದ್ದಾರೆ, ರೀಸೆಂಟ್ಲಿಗೆ ಏನು ಮಾಡ್ತಾಯಿದ್ದಾರೆ, ಏನು ನೋಟಿಫಿಕೇಶನ್ ಕೊಡ್ತಾ ಇದ್ದಾರೆ ಅಂದರೆ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 4400 ಹುದ್ದೆಗಳನ್ನು ಭರ್ತಿ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಕೇವಲ 800 ಪೋಸ್ಟ್ಗಳನ್ನು ಮಾತ್ರ ಭರ್ತಿ ಮಾಡ್ತಾಯಿದ್ದೀವಿ. 800 ಪೋಸ್ಟ್ಗಳು ಮಾತ್ರ ಖಾಲಿ ಇದಾವೆ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ 800 ಪೋಸ್ಟ್ ಖಾಲಿ ಇದೆ ಅಂತಂದರೆ ಗೆಸ್ಟ್ ಟೀಚರ್ಗಳು ಲಕ್ಷಾನುಗಟ್ಟಲೆ ಗೆಸ್ಟ್ ಟೀಚರ್ ತೊಗೊಳ್ತಾ ಇದ್ರ. ಪರ್ಮನೆಂಟ್ ಟೀಚರ್ ತೊಗೊಳಕ್ಕೆ ಇವ್ರಿಗೇನು ರೋಗ ಅಂತೀನಿ ನಾನು. ಹಾಂ, ಎದಕ್ಕೆ ರೀ? ಭಾಗ್ಯಗಳಿಗೆ ನಾನು ಅಲ್ಲಿಗೂ ಬರ್ತೀನಿ ರೀ. ಅದನ್ನು ಬೇಕು. ಗ್ಯಾರಂಟಿಗಳು ಮೇಡಮ್, ನೀವು ಹೇಳಿದ್ದು ಕರೆಕ್ಟು, ಅವ್ರು ಕೊಡೋದು ಕರೆಕ್ಟ್. ಅದರಲ್ಲಿ ಇನ್ನೊಂದು ಗ್ಯಾರಂಟಿ ಸೇರಿಸ್ಬೇಕು ಅವರು. ಯಾಕಂದ್ರೆ ನಾವು D.Ed ಮುಗಿಸಿದವರು 32 ವರ್ಷ ಆಯ್ತು ನಮ್ಗೆ, ಇನ್ನೂ ಮದುವೆನೇ ಆಗಿಲ್ಲ. ಯಾಕೆ? D.Ed ಮುಗಿಸಿರೋ ಒಂದು ಕಾರಣಕ್ಕಾಗಿ. ಯಾಕಂದ್ರೆ ಸರ್ಕಾರ ಪೋಸ್ಟ್ ಬಿಡ್ತಾ ಇಲ್ಲ, ನಮ್ಗೆ ಜಾಬ್ ಆಗ್ತಾ ಇಲ್ಲ. ಜಾಬ್ ಆಗಲಿ ಅಂದ್ರೆ ಯಾರು ಹೆಣ್ಣು ಕೊಡ್ತಾರ್ರಿ? ಕೊಡಲ್ರಿ. ನಮ್ಗೆ ಕೊಟ್ಟಿಲ್ಲ. ಈಗ ತಲೆಯಲ್ಲಿ ಪೂರ್ತಿ ಬೆಳಕು ಕಂಕಣ ಭಾಗ್ಯ ಅಂತ ಒಂದು ಕೊಡ್ಬೇಕೇನ್ರಿ? ಕಂಕಣ ಭಾಗ್ಯ ಅಲ್ರಿ, ಕನ್ಯಾ ಭಾಗ್ಯ. ಈ ಸಿದ್ದರಾಮಯ್ಯ ಅವ್ರು ಏನು ಮಾಡಿದ್ರೆ, ಶಾದಿ ಭಾಗ್ಯ ಕೊಟ್ರ. ನಮಗೆ ಕನ್ಯಾ ಭಾಗ್ಯ ಯಾರು ಕೊಡ್ಬೇಕು? ನಮ್ಮಂತವ್ರು ಸಾಯ್ಬೇಕಾ? ಮದುವೆ ಇಲ್ಲದೆ ಸಾಯ್ಬೇಕ? ಅಲ್ಲ, ಅವ್ರು ಕೊಟ್ಟಿದ್ದವ್ರು, ಶಾದಿ ಭಾಗ್ಯ ಕೊಟ್ಟಿದ್ದವ್ರು. ಈಗ ಇವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಡೋಕ್ಕೆ D.K. ಶಿವಕುಮಾರ್ ಒಳ್ಳೆ ಆಪರ್ಚುನಿಟಿ ಸರ್. ಇದನ್ನ ಮಿಸ್ ಮಾಡ್ಕೋಬೇಡಿ. ತಪ್ಪದೇನೆ ನಿರುದ್ಯೋಗಿ ಉದ್ಯೋಗಾಕಾಂಕ್ಷಿಗಳು ಯಾರಿದ್ದಾರೆ ಅವ್ರಿಗೆಲ್ಲ D.K. ಶಿವಕುಮಾರ್ ಅವರು ಕನ್ಯಾ ಭಾಗ್ಯ ಕೊಡ್ಬೇಕು. ನೀವು ಕನ್ನ ಹಾಕೋದು ಬಿಟ್ಟು ಕನ್ಯಾ ಭಾಗ್ಯ ಕೊಡ್ರಿ. ನಮ್ಮ ಉದ್ಯೋಗಗಳಿಗೆ ಕನ್ಯಾ ಹಾಕ್ಬೇಡ್ರಿ. ಉದ್ಯೋಗಗಳು ಕೊಡಿ ಸರ್. ಅಂದ್ರ ಒಂದು ಉದ್ಯೋಗ ಭಾಗ್ಯ ಕೊಡ್ರಿ, ಇಲ್ಲ ಕನ್ಯಾ ಭಾಗ್ಯ ಕೊಡಿ. ಆಮೇಲೆ ಏನ್ ಕನ್ಯಾ ಭಾಗ್ಯ ಕೊಟ್ರೆ ಕನ್ಯಾಗೆ ಏನ್ ತಿನ್ನಿಸ್ತೀರಿ? ಹೆಂಗೋ ಬದುಕ್ತೀವಿ. ಈಗ ಬದುಕ್ತಾ ಇಲ್ವಾ ಮೇಡಮ್? ಈಗ ನಾವು ಚಿಕ್ಕ ವಯಸ್ಸಿನಿಂದ ಒಂದು ಕನಸನ್ನ ಕಟ್ಕೊಂಡು ಕುಂತೀವಿ. ಆದರೆ ಟೀಚರ್ ಆಗ್ಬೇಕು, ಇಲ್ಲಾಂದ್ರೆ ಬೇರೆ ಉದ್ಯೋಗ ನಮ್ಗೆ ಇದ್ದೇ ಇಲ್ಲ. ಟೀಚರ್ ಆಗ್ಬೇಕಂತ ಕನಸು ಕೊಟ್ಟು ಕುಂತೀವಿ. ನೀವು ಕೊಟ್ಟಿರೋ ಭರವಸೆ ಮೇಲೆ ನಾವು ಓದಕ್ಕೆ ಸ್ಟಾರ್ಟ್ ಮಾಡೀವಿ. ಈಗ ಸಡನ್ಲಿ ನೀವು ಹಿಂಗೆ ಮೋಸ ಮಾಡಿದ್ರೆ ನಾವು ಹೆಂಗೆ ಬದುಕೋದು ಹೇಳಿ? ಅದನ್ನ ಬಿಟ್ಟು ಸ್ವಲ್ಪ ನಮ್ಮ ಕಡೆ ಗಮನ ಹರಿಸಿ. ಇನ್ನೊಂದೇನಪ್ಪ ಅಂದರೆ, ನೀವು ನೇಮಕಾತಿ ಮಾಡ್ಕೋದ್ರಲ್ಲಿ ಸಾಮಾನ್ಯ ಶಿಕ್ಷಕರಂತೇಳಿ ನೇಮಕಾತಿ ಮಾಡ್ಕೊಡ್ರಿ. 2015ರಲ್ಲಿ ಏನು ರೂಲ್ಸ್ ಇದೆ C&R ರೂಲ್ ಪ್ರಕಾರ, ಆ ರೂಲ್ಸ್ ಪ್ರಕಾರ ನೇಮಕಾತಿ ಮಾಡ್ಕೊಡ್ರಿ. ನೀವು ಒಳ ಉದ್ದೇಶ ನಮಗೆ ಪಕ್ಕ ಗೊತ್ತಾಗ್ತದೆ. ಏನು ಅಂತಂದರೆ, ನೀವು ನಿಮ್ಮ ಉದ್ದೇಶ ಏನು, ಪೋಸ್ಟ್ ತುಂಬ್ಕೋಬಾರ್ದು ಅಂತ ಉದ್ದೇಶ ಇದೆ. ಅದಕ್ಕಾಗಿ 108 ರೂಲ್ಸ್ಗಳನ್ನ ಮಾಡ್ತಾ ಇದ್ದೀರಿ ನೀವು. ಈ ಸರ್ಕಾರದ ಒಳ ಉದ್ದೇಶ ಏನಪ್ಪ ಅಂತಂದರೆ, ಪೋಸ್ಟ್ ಯಾವುದೇ ಕಾರಣಕ್ಕೂ ತುಂಬ್ಕೋಬಾರ್ದು. ಅದಕ್ಕೆ 108 ರೂಲ್ಸ್ ರೆಗ್ಯುಲೇಷನ್ ಮಾಡಿದ್ದಾರೆ. ಮೊದಲು ಏನಿತ್ತು, 2015 C&R ರೂಲ್ ಪ್ರಕಾರ ಕೇವಲ 150 ಮಾರ್ಕ್ಸ್ ಅಬ್ಜೆಕ್ಟಿವ್ ಟೈಪ್ ಇತ್ತು ರೀ ಬರೆಯೋದು. ಆಮೇಲೆ ಏನಿತ್ತು, ಸಾಮಾನ್ಯ ಶಿಕ್ಷಕರಂತೇಳಿ ನೇಮಕಾತಿ ಮಾಡ್ಕೊಡ್ತಿದ್ರು. ನೆಕ್ಸ್ಟ್ ಏನಪ್ಪ ಅಂದರೆ, ಓವರಾಲ್ 50% ತೊಗೊಳ್ತಾ ಇದ್ರು. ಈಗ ಏನು ಮಾಡ್ತಿದ್ರು ಅವರು, ಸಬ್ಜೆಕ್ಟ್ ವೈಸ್ 50 ತೊಗೊಳ್ಬೇಕಂತೆ. ಪ್ರತಿಯೊಂದು ಸಬ್ಜೆಕ್ಟಲ್ಲಿ 50 ಮಾರ್ಕ್ಸ್ ಇರಬೇಕಂತೆ. ಮತ್ತು ಇನ್ನೊಂದೇನು, ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ. 200 ಮಾರ್ಕ್ಸ್ ಬರಿಬೇಕು, 400 ಮಾರ್ಕ್ಸ್ ಟೋಟಲ್. 100 ಬೇಕಂತ ಮಾಡಕ್ಕಾಗಲ್ಲ, ಉದ್ಯೋಗ ಕೊಡಕ್ಕಾಗಲ್ಲ ಅಂತ ಬೇಕಂತ ಮಾಡ್ಯಾರ ಬಿಡ್ರಿ. ನೀವು ಯಾರು ಇದ್ದೀರಲ್ರಿ ಅಧಿಕಾರಿಗಳು, ಮುಂದೆ ನಮಗೊಂದು ಉದ್ಯೋಗಗಳ ಭರವಸೆ ಕೊಡಲಿಲ್ಲ ಅಂದ್ರೆ, ಆದಷ್ಟು ಬೇಗ ನಮ್ಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಲ್ಲಪ್ಪ ಅಂದರೆ, ನಾವು ಡೈರೆಕ್ಟು ರಾಷ್ಟ್ರಪತಿಯವರಿಗೆ ದಯಾಮರಣವನ್ನು ನಾವು ಲೆಟ್ರನ್ನು ಬರೆದು ನಿಮ್ಮ ಹೆಸರು ಮೇಲೆ ನಾವು ಸೂಸೈಡ್ ಮಾಡ್ಕೊಂಡು ಒಂದೇ ಹೇಳಿರ್ತದೆ.
ನೀವು ಇದನ್ನು ನೆನಪಿಟ್ಕೊಂಡು ನೀವು ಕರ್ನಾಟಕ ಸರ್ಕಾರನ ಮುಂದುವರಿಸ್ರಿ ಅಂತೇಳಿ